ಏನು ಗೊತ್ತಾ, ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೆಲ್ಲ ಒಂದೇ ಚಿಂತೆ. ಸಂಜೆ ಬರುವಾಗ ಏನು ಮಾಡಿದ್ದೆ, ಏನು ಖಾಲಿಯಾಗಿದೆ, ಏನಿದೆ, ಮತ್ತೆ ಏನು ಮಾಡಬೇಕು ಅಂತ. ಯಾಕಂದರೆ ಆ ಬಸ್ ಹಿಡ್ಕೊಂಡು ಕೆಲಸ ಮಾಡಿಕೊಂಡು ಸುಸ್ತಾಗಿ ಬರ್ತೀವಲ್ಲ. ಇದು ನೋಡಿ 3 ಥರ ಕಾಳು ನೆನೆ ಹಾಕಿದ್ದೆ ನಿನ್ನೆ ರಾತ್ರಿ ನಾನು ಸಾಂಬಾರ್ಗಂತ. ಅದು ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಎತ್ತಿಟ್ಟಿದ್ದೆ. ಬೆಳಗ್ಗೆ ಸಾಂಬಾರಿಗೆ ಸ್ವಲ್ಪ ಹಾಕಿ ಮಿಕ್ಕಿದ್ದು ಸ್ವಲ್ಪ ಎತ್ತಿಟ್ಟಿದ್ದೆ. ಇದರಲ್ಲಿ ಏನೋ ಒಂದು ಮಾಡೋಣ, ಅನ್ನ ಸಾಂಬಾರೆಲ್ಲ ಇತ್ತು, ಸ್ವಲ್ಪ ಸೈಡ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಾಂಬಾರು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಶುಂಠಿ ಹಾಕಿ ತರ್ತರಿಯಾಗಿ ರುಬ್ಕೊಂಬಂದು ನಂತರ ಆ ಕಾಳುಗಳನ್ನೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ತರ್ತರಿಯಾಗಿ ರುಬ್ಕೊಂಬರ್ತಾಯಿದ್ದೀನಿ. ನುಣ್ಣಗೆ ರುಬ್ಬೋದು ಬೇಡ, ತರ್ತರಿಯಾಗಿ ರುಬ್ಕೊಂಬರೋಣ. ಮತ್ತು ಇದಕ್ಕೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ಮತ್ತು ಇದಕ್ಕೆ ಏನು ಗೊತ್ತಾ, ನಾವು ಒಂದು ಚಿಟಿಕೆ ಸೋಡಾ ಹಾಕಬೇಕು. ನಾವು ವಡೆ ಬೋಂಡಾಗೆಲ್ಲ ಹಾಕ್ತೀವಲ್ಲ ಹಾಗೆ ನಾನೇನು ಮಾಡ್ತಾಯಿದ್ದೀನಿ ಗೊತ್ತಾ, ವಡೆ ಮಾಡ್ತಾಯಿದ್ದೀನಿ. ಒಂದು ಸರಿ ಟ್ರೈ ಮಾಡೋಣ ಅಂತ ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಟೈಮೇ ನಾನು ಟ್ರೈ ಮಾಡ್ತಾ ಇರೋದು, ಯಾವತ್ತೂ ಮಾಡಿಲ್ಲ. ಈಗ ಬಂದ ತಕ್ಷಣ ಏನಪ್ಪ ಸೈಡಿಗೆ ಮಾಡೋದು ಅನ್ನಿಸ್ತಾ, ಹಾಗಾಗಿ ಇದೊಂದು ಐಡಿಯಾ ಬಂತು. ನೋಡೋಣ ಒಂದು ಸರಿ. ಹೆಣ್ಮಕ್ಳು ಅಡುಗೆ ಮನೆಗೆ ಬಂದರೆ ಮ್ಯಾಜಿಕ್ಕೇ ಮಾಡ್ತೀವಿ ಅಲ್ವಾ, ಏನೋ ಒಂದು ಮಾಡಿಬಿಡ್ತೀವಿ. ಹಾಗಾಗಿ ಇದನ್ನು ಟ್ರೈ ಮಾಡಿದೆ. ಆದರೆ ತುಂಬಾ ಚೆನ್ನಾಗಿ ಬರ್ತಾಯಿದೆ, ಹಾಳಾಗಲಿಲ್ಲ, ಒಡೆದೋಗಲಿಲ್ಲ, ಮತ್ತು ಏನು ಕಸರೆ ಥರ ಏನಿಲ್ಲ. ತುಂಬಾ ಟೇಸ್ಟಿಯಾಗಿತ್ತು, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂತು. ಹಾಗೆ ಸ್ವಲ್ಪ ಸಾಂಬಾರು ಬಿಸಿ ಮಾಡ್ಕೊಳ್ತಾ ನೋಡಿ ವಡೆನು ಎಷ್ಟು ಚೆನ್ನಾಗಿ ಬಂದಿದೆ. ಒಂಥರ ವೆರೈಟಿ ಟೇಸ್ಟು, ಯಾಕಂದರೆ 3 ಕಾಳು ಹಾಕಿದ್ವಲ್ಲ, ಹಾಗಾಗಿ ಒಂಥರ ವೆರೈಟಿ ಟೇಸ್ಟು ಚೆನ್ನಾಗಿತ್ತು ಟೇಸ್ಟು. ಯಾರಾದರೂ ಕಾಳುಗಳೆಲ್ಲ ನೆನೆಸಿದಾಗ ಈ ಥರ ಮಿಕ್ಕಿದ್ರೆ ಈ ಥರ ಒಂದು ಸರಿ ಮಾಡ್ಕೊಬೋದು ಅಂತ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಯಾವಾಗಾದರೂ ನೀವು ಕಾಳು ಸಾರು ಮಾಡೋವಾಗ ನೆನೆಸಿದ್ದು ಮಿಕ್ಕಿದ್ರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.